ನಮಸ್ಕಾರ ಎಲ್ಲರಿಗೂ. ಬೃಂದ ನಿರಿಕೋಲೆ ಮಾಡುತ್ತಿರುವಂಥ ಈ ವಿಡಿಯೋ ಕಳೆದ ಬಾರಿ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ನಿಮಗೆ ತೋರಿಸಿದಂಥದ್ದು ಸಕಲೇಶಪುರ ಬೈಪಾಸ್ನ ತೋರಿಸಿದ್ದೆ. ನಾನು ಆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಸಕಲೇಶಪುರ ಬೈಪಾಸ್ ಕಳೆದ ನಂತರ ಈ ಆನೆಮಹಲ್ ಮತ್ತು ದೋಣಿಗಲ್ ಅಂತ ಬರ್ತದೆ, ಮಂಜರಾಬಾದ್ ಫೋರ್ಟ್ನ ಕ್ರಾಸ್ ಅಂದರೆ ಅದು ಎಡಭಾಗಕ್ಕೆ ತಿರುಗಿದ್ರೆ ಕೊಡಗು ವಿರಾಜಪೇಟೆ ರೋಡನ್ನು ಅವಲಂಬಿಸಿರ್ತದೆ. ಅಲ್ಲಿಂದ ಮುಂದೆ ಸಾಗಿದ್ರೆ ಹೆಗ್ಗದ್ದೆ ಮಾರನಹಳ್ಳಿವರೆಗೂ. ಇಲ್ಲಿಂದ ನಮಗೆ ಕೇವಲ 12 ಕಿಲೋಮೀಟರ್ 13 ಕಿಲೋಮೀಟರ್ ರಸ್ತೆ ಅಷ್ಟೇ, ಹೆಗ್ಗದ್ದೆವರೆಗೂ ಕೂಡ, ಹೆಗ್ಗದ್ದೆ ಮಾರನಹಳ್ಳಿವರೆಗೂ ಕೂಡ. ಅಂದರೆ ಈಗೇನು ನಾವು ಸಿಮೆಂಟ್ ರಸ್ತೆ 26 ಕಿಲೋಮೀಟರ್ ಘಾಟ್ ಸೆಕ್ಷನ್ ಇದೆ, ನಾವು ಅಲ್ಲಿಗೆ ಹೋಗಿ ಟಚ್ ಕೊಡ್ತೇವೆ ಮಾರನಹಳ್ಳಿ ಹತ್ರ. ಅಲ್ಲಿವರೆಗೂ ಇರುವಂಥದ್ದು ಕೇವಲ 13-14 ಕಿಲೋಮೀಟರ್ ಮಾತ್ರ. ಅದರಲ್ಲಿ ನಾವು ಈಗ ಆನೆಮಹಲ್ ಮಾರ್ಗವಾಗಿ ಸಾಗ್ತಾ ಇದ್ದೇವೆ. ಆನೆಮಹಲಿಂದ ದೋಣ್ಗಲ್ವರೆಗೂ ಏನು ಕೆಲಸ ಆಗ್ತದೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಇವತ್ತು ತೋರಿಸ್ತಿದ್ದೇನೆ. ಜನಗಳಲ್ಲಿ ರಿಕ್ವೆಸ್ಟ್ ಏನಂತಂದರೆ, ನನ್ನ ಚಾನಲ್ ಬೃಂದ ನಿರಿಕೋಲೆಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಶೇರ್ಗಳು ಕಮೆಂಟ್ಗಳು ಮಾಡುವ ಮೂಲಕ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ನಾವು ಸಕಲೇಶಪುರ ಬೈಪಾಸ್ ಬಿಟ್ಟು ನಗರನ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನೋಡಿ, ಸ್ವಲ್ಪ ರಸ್ತೆಗಳು ರೈಟ್ ಸೈಡಲ್ಲಿ ಬಲಭಾಗದಲ್ಲಿ ಹಾಕಿದ್ದಾರೆ, ಎಡಭಾಗದಲ್ಲಿ ಹಾಕಿಲ್ಲ. ಇನ್ನು ಇದು 1 ಕಿಲೋಮೀಟರ್ ಅಷ್ಟು ರಸ್ತೆನ ಮಾಡಿಕೊಟ್ಟಿದ್ದಾರೆ. ರಸ್ತೆ ಒಂದು ಬದಿಯಲ್ಲಂತೂ ತುಂಬ ಹಾಳಾಗಿರೋ ಕಾರಣ ಓಡಾಡಲಿಕ್ಕೇ ತುಂಬ ತೊಂದರೆ ಇದೆ. ಇದು ಏಪ್ರಿಲ್ ತಿಂಗಳಿನಲ್ಲಿ ನಾನು ಮಾಡ್ತಿರೋಂಥ ವಿಡಿಯೋ ಇದು. ನೀವು ಬಲಭಾಗದಲ್ಲಿ ನೋಡ್ಬೋದು, ಈಗ ಈ ರಾಜ್ಕಮಲ್ ಕಂಪನಿಯವರು ರಸ್ತೆ ಮಾಡ್ತಿರೋಂಥ ಕಾಂಕ್ರೀಟ್ ಮಿಷಿನ್ ಇಲ್ಲಿ ನಿಂತಿದೆ ನೋಡಿ. ಇದಕ್ಕೆ ಆನೆಮಲ್ ಅಂತ ಹೇಳ್ತೇವೆ ಇಲ್ಲಿ ಈ ಜಾಗಕ್ಕೆ. ಇಲ್ಲಿಂದ ಬಲಭಾಗಕ್ಕೆ ತಿರುಗಿದ್ರೆ ಹಾನ್ಬಳ್ ಮತ್ತು ಮೂಡಿಗೆರೆ ಮಾರ್ಗವಾಗಿ ಚಾರ್ಮುಡಿಯಾಗಿ ನಾವು ಉಜ್ರೆ ಬೆಳ್ತಂಗಡಿಗೆ ಹೋಗುವಂಥ ರಸ್ತೆ ಇದ್ದದ್ದು ಇದು ಹಳೆದು. ಇದಕ್ಕೆ ಆನೆಮಲ್ ಸರ್ಕಲ್ ಅಂತ ಹೇಳ್ತೇವೆ. ಮತ್ತು ಸಾಮ್ರಾಟ್ ಗ್ರ್ಯಾಂಡು ತುಂಬ ಜನಕ್ಕೆ ಗೊತ್ತಿರುವಂಥದ್ದು. ಈ ಐರಾವತ ಬಸ್ನಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಅವರೆಲ್ಲ ಈ ಹೋಟ್ಲಲ್ಲಿ ಅವ್ರಿಗೆ ನೆನಪಿರ್ತದೆ. ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಇಲ್ಲಿ ವೆಹಿಕಲ್ಲಿಗೆ, ಯಾವುದಕ್ಕೆ ನಮ್ಮ ಕಾರ್ಗಳಿಗೆ, EV ವೆಹಿಕಲ್ಗಳಿಗೆ. ಇಲ್ಲಿಂದ ಮುಂದಕ್ಕೆ ಈ ಸ್ಟ್ರೈಟ್ ಮಾಡಲಿಕ್ಕೆ ಅಂತೇಳಿ ಕ್ರಾಸ್ಗಳಿಗೆ ಕಲ್ಲುಗಳನ್ನು ಕಟ್ತಿರೋಂಥದ್ದು, ಸ್ಟ್ರೈಟ್ ಮಾಡ್ತಿರೋವಂಥದ್ದು. ನಾವೀಗ ಹಳೆ ರಸ್ತೆಯಲ್ಲಿ ಪ್ರಯಾಣ ಬಳಸ್ತಿದ್ದೇವೆ. ಈ ರಸ್ತೆಗಳನ್ನು ನೇರವಾಗಿ ಮಾಡಲಿಕ್ಕೆ ಅಂತೇಳಿ ನೋಡಿ, ಈ ಥರಕ್ಕೆ ತಡೆಗೋಡೆಗಳನ್ನು ಕಟ್ತಿರೋಂಥದ್ದು ಮತ್ತು ಮಣ್ಣುಗಳನ್ನು ತುಂಬ್ಕೊಳ್ಳೋಂಥ ಕೆಲಸಗಳು ಮುಗಿತಾ ಬರ್ತಾ ಇದೆ. ಅದನ್ನೀಗ ನೇರವಾಗಿ ಮಾಡುವಂಥ ಕೆಲಸ ಎಷ್ಟು ದಿವಸಕ್ಕೆ ಮುಗಿಸ್ತಾರೆ, ಅದಕ್ಕೆ ರಸ್ತೆಯನ್ನು ಹಾಕ್ತಾರೆ ಅನ್ನೋದು ಮುಖ್ಯವಾಗಿರ್ತದೆ. ಏಪ್ರಿಲ್ ತಿಂಗಳಲ್ಲಿ ನಾನು ಇವಾಗ ಏನು ತೋರಿಸ್ತಿದ್ದೇನೆ, ಮತ್ತೆ ಇದೇ ರಸ್ತೆಯನ್ನು ಮೇ ಎಂಡಿಗೆ ಒಮ್ಮೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಮೇ ಕಳೆದ ನಂತರ ಜೂನ್ ತಿಂಗಳು ನಂತರ ಮಳೆಗಾಲ ಸ್ಟಾರ್ಟ್ ಆದರೆ ಯಾವುದೇ ರೀತಿಯ ಕೆಲಸಗಳು ಮುಂದುವರಿಯೋದಿಲ್ಲ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಸ್ವಲ್ಪ ಈ ರಸ್ತೆನ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಎರಡು ಬದಿಯಲ್ಲಿ ಅಗಲ ಮಾಡ್ಕೊಳ್ಳಿಕ್ಕೆ ಅಂತೇಳಿ ತಡೆಗೋಡೆ ಕಟ್ಕೊಂಡು ಅದಕ್ಕೆ ಮಣ್ಣನ್ನು ತುಂಬಿಕೊಂಡಿದ್ದಾರೆ ಇಲ್ಲಿ. ಈ ಆನೆಮಲ್ವರೆಗಿನ
ಒಂದು 4-5 ಕಿಲೋಮೀಟರ್ ಅಷ್ಟೇ. ಸಕಲೇಶ್ಪುರದಿಂದ ಆನೆಮಲ್ವರೆಗಿನ ರಸ್ತೆ 4-5 ಕಿಲೋಮೀಟರ್ ಆಗ್ತದೆ. ಆನೆಮಲ್ಲಿಂದ ದೋಣಗಲ್ವರೆಗಿನ ರಸ್ತೆ. ಇಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಈಗ ಇಲ್ಲಿ ತ್ವರಿತಗತಿಯಲ್ಲಿ ಮಾಡೋದು ಬಿಟ್ಟು ಇದನ್ನು ಬಿಟ್ಟು ಅವರು ಮುಂದೆ ಮಾರನಹಳ್ಳಿ ಬದಿಯ ಸೈಡಿಗೆ ಹೋಗಿದ್ದಾರೆ. ಈಗ ಇದನ್ನೇ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ರೆ ದೋಣಗಲ್ವರೆಗೇನಾದ್ರೂ ನಾವು ಸರಾಗಿ ಹೋಗಿ ಸಾಕ್ಬೋದಾಗಿತ್ತು. ಆ ರಸ್ತೆಯನ್ನು ಬಿಟ್ಟವರು ಮುಂದೆ ಮತ್ತೆ ಹೊಸದಾಗಿ ಎಲ್ಲಿ ಜಾಗದಲ್ಲಿ ಮಣ್ಣು ಆಗದಿರೋದಿಲ್ಲ ಆ ಜಾಗಕ್ಕೆ ಹೋಗಿ ಮಣ್ಣಾಗಿರೋ ಮೂಲಕ ನಾವು ಅಲ್ಲೂ ಸಹ ಕೆಲಸವನ್ನು ಮಾಡ್ತಿದ್ದೇವೆ ಅನ್ನೋ ತೋರಿಸುವ ಒಂದು ಮುಖೇನ ಅವರು ಅಲ್ಲಿಗೆ ಹೋಗಿದ್ದಾರೆ. ಈಗ ಇರ್ಬೋದು ಇದೇ ಸರ್ಕಲ್ ನಾನು ಹೇಳುವಂಥದ್ದು ಮಂಜರಾಬಾದ್ ಫೋರ್ಟ್ ಅಂದರೆ ದೋಣಗಲ್ಗೆ ಹೋಗುವಂಥ ರಸ್ತೆ ಇದು. ದೋಣಗಲ್ ಸರ್ಕಲ್ ಇದು. ಇಲ್ಲಿ ತುಂಬ ಟೂರಿಸ್ಟ್ ವೆಹಿಕಲ್ಗಳು ಈ ಶನಿವಾರ ಭಾನುವಾರ ಬಂದರೆ ತುಂಬ ಇರ್ತದೆ. ನಾವಿಲ್ಲಿ ನಿಮಗೆ ಹೇಳಿದಾಗೆ ಎಡಬದಿಯಲ್ಲಿ ನಾವು ಹೋದರೆ ಸೋಮವಾರಪೇಟೆ, ಕೊಡ್ಲಿಪೇಟೆ ಮತ್ತು ಮೈಸೂರಿಗೂ ಕೂಡ ಹೋಗಲಿಕ್ಕೆ ಈ ರಸ್ತೆ ಆಗ್ತದೆ. ಅದು ಎತ್ತೂರು, ಬ್ಯಾಕ್ರಹಳ್ಳಿ, ಆರಟ್ ಆಗಿ ನಾವು ಬಿಸ್ಲೆಘಾಟನ್ನು ಯೂಸ್ ಮಾಡ್ಬೋದು. ಈ ಬದಿಯಲ್ಲಿ ನಾವು ನೋಡುವಾಗ ಬಿಸ್ಲೆಘಾಟನ್ನು ನಾವು ನೋಡ್ಬೋದು. ಬಿಸ್ಲೆಘಾಟಿಂದ ನಾವು ಸುಬ್ರಹ್ಮಣ್ಯ ಆಗಿ ಉಪ್ಪಿನಂಗಡಿಯನ್ನು ನಾವು ಮುಟ್ಬೋದು. ಅಥವಾ ಪುತ್ತೂರಿಗೆ ಹೋಗುವಂಥವ್ರು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸ್ವಲ್ಪ ಬಲಬದಿಗೆ ತಿರುಗಿದ್ರೆ ನಾವಿಲ್ಲಿಂದ ನಮ್ಮ ಮಂಗಳೂರಿಗೆ ಸಾಗುವಂಥ ರಸ್ತೆ ಇದು. ಸುಬ್ರಹ್ಮಣ್ಯ, ಧರ್ಮಸ್ಥಳ, ಮಂಗಳೂರು, ಉಡುಪಿ ಹೋಗುವಂಥ ರಸ್ತೆ. ನಿಮಗೆ ಗೊತ್ತಿರ್ಬೋದು ಇದು 2019ನೇ ಇಸ್ವಿಯಲ್ಲೇ ಕುಸಿತಿರುವಂಥ ಜಾಗ ಇದು. ಕಳೆದ 3-4 ವರ್ಷಗಳಿಂದ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲೇ ಇಲ್ಲ ಈ ಜಾಗದಲ್ಲಿ. ರಸ್ತೆ ಕುಸಿದ ನಂತರ ಯಾವುದೇ ರೀತಿಯ ರಸ್ತೆಯನ್ನು ಮಾಡದೆ ಅದನ್ನು ಅಲ್ಲಿಗೆ ನಿಲ್ಲಿಸಿ ಬೇರೆ ಜಾಗವನ್ನು ಕೆಲಸವನ್ನು ಮಾಡಲಿಕ್ಕೆ ಅಂತೇಳಿ ಮುಂದೆಗೆ ಹೋಗಿದ್ದಾರೆ. ಈ ಹಳೆ ರಸ್ತೆ ಸ್ವಲ್ಪ ಚೆನ್ನಾಗಿರುವ ಕಾರಣ ಯಾವುದೇ ರೀತಿಯ ನಮಗೆ ಕಿರಿಕಿರಿ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಸರಾಗವಾಗಿ ಸ್ವಲ್ಪ ಮುಂದೆ ಸಾಗ್ಬೋದು. ಇದೇ ರಸ್ತೆ ನಮಗೆ ಈಗ ಒಂದು 3-4 ತಿಂಗಳ ಹಿಂದೆ ತುಂಬ ಗುಂಡಿಗಳಾಗಿ ಓಡಾಡಲಿಕ್ಕೆ ತೊಂದರೆಗಳಾಗ್ತಾ ಇತ್ತು. ಈ ಸಕಲೇಶ್ಪುರ ಬೈಪಾಸ್ ಬಿಟ್ಟ ನಂತರ ಕೇವಲ ಇದೊಂದು 12-13 ಕಿಲೋಮೀಟರ್ ರಸ್ತೆ ಇದು. ಈ ರಸ್ತೆನ ಮಾಡಲಿಕ್ಕೆ ತುಂಬ ದಿನಗಳಿಂದ ಕಷ್ಟಪಡ್ತಾ ಇದ್ದಾರೆ ನಮ್ಮ ರಾಜ್ಕಮಲ್ ಕಂಪನಿಯವರು. ಕಳೆದ ವರ್ಷ ಈ ರಸ್ತೆನ ಕ್ಲೋಸ್ ಕೂಡ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. 6 ತಿಂಗಳುಗಳ ಕಾಲ ನಮಗೆ ಕ್ಲೋಸ್ ಮಾಡಿಕೊಡಿ ಅಂತೇಳಿ NHA ಅಧಿಕಾರಿಗಳು ಮತ್ತು ಇಲ್ಲಿನ ಯಾವುದೇ ಸಂಘಗಳು ಇದನ್ನು ಒಪ್ಪಲಿಲ್ಲ. ಯಾಕೆಂದರೆ ದಿನನಿತ್ಯ ಸಾಗುವಂಥವರಿಗೆ ಚಾರ್ಮುಡಿ ರೋಡ್ಗಳನ್ನು ಯೂಸ್ ಮಾಡೋದ್ರ ಜೊತೆಗೆ ದೊಡ್ಡ ವೆಹಿಕಲ್ಗಳಿಗೆ ತುಂಬ ತೊಂದರೆ ಆಗ್ತದೆ ಅಂಥೇಳಿ ಅಂತ ಯಾರೂ ಒಪ್ಪಲಿಲ್ಲ. ಕಳೆದ 7-8 ತಿಂಗಳ ಹಿಂದೆನೇ ಇಲ್ಲಿ ಸಹ ಮಣ್ಣನ್ನು ಅಗೆಯೋ ಕೆಲಸ ಮಾಡಿ ಇಲ್ಲಿಗೆ ಈ ಕೆಲಸನ ನಿಲ್ಲಿಸಿ ಮತ್ತೆ ಬೇರೆ ಜಾಗಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಒಂದು ಬದಿಯಿಂದ ಇವರು ಕೆಲಸ ಮಾಡ್ದೇ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಕೆಲಸ ಮಾಡುವ ಮೂಲಕ
ಎಲ್ಲವೂ ಕೂಡ ನಾವು ಎಲ್ಲ ಕಡೆನೂ ಕೂಡ ಕೆಲಸ ಮಾಡ್ತಿದ್ದೇವೆ ಅನ್ನೋ ಒಂದು ಮಾಹಿತಿ ತೋರಿಸ್ತಾರೆ ಹೊರತು ಯಾವುದೂ ಕೂಡ ಕಂಪ್ಲೀಷನ್ ಆಗ್ತಾ ಇಲ್ಲ. ಇದು ಜನಗಳಿಗೆ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಎಷ್ಟು ವರ್ಷದಲ್ಲಿ ಇವರು ಮುಗಿಸ್ತಾರೆ ಅನ್ನೋ ಒಂದು ಯಾವುದೇ ರೀತಿಯ ಮಾಹಿತಿ ಯಾರಿಗೂ ಕೂಡ ಲಭ್ಯ ಆಗ್ತಿಲ್ಲ. ಇಲ್ಲಿಯ NH ಅಧಿಕಾರಿಗಳಿಗೆ ಮತ್ತು MP ಅವರಿಗೆ ಅಥವಾ MLA ಅವರಿಗೆ ಕೇಳಿದಾಗ ಪೇಪರ್ ಸ್ಟೇಟ್ಮೆಂಟಿಗೆ ಕೊಡಲಿಕ್ಕೆ ಕೆಲಸಗಳನ್ನು ಮಾಡ್ತಿದ್ದಾರೆ ತ್ವರಿತಗತಿಯಲ್ಲಿ. ಇನ್ನೇನು ಕೇವಲ 6 ತಿಂಗಳಿಂದ 1 ವರ್ಷದಲ್ಲಿ 2024 ಜನವರಿಗೆ ಮುಗಿಸ್ತಾರೆ ಅಂತೇಳಿ ಅಂತ ಕಳೆದ ಬಾರಿ ವಿಸಿಟ್ ಮಾಡಿದಾಗ ಇಲ್ಲಿಯ MP ಹೇಳಿದರು. ಈಗ 2025 ಜನವರಿ ಬಂದರೂ ಕೂಡ ಕಂಪ್ಲೀಟ್ ಆಗುವಂಥ ಯಾವುದೇ ಲಕ್ಷಣಗಳು ಇಲ್ಲ ಇಲ್ಲಿ. ಅಂದರೆ ತಿಂಗಳುಗಳಿಗೆ ವರ್ಷಗಳಿಗೆ ಲೆಕ್ಕನೇ ಇಲ್ಲ ಅನ್ನಂಗೆ ಆಗಿದೆ ಈ ರಸ್ತೆಗೆ. ಕಾರಣ ಇದು ಕೆಲಸ ಸ್ಟಾರ್ಟ್ ಆಗಿ ಕಳೆದ 10 ವರ್ಷನೇ ಆಗಕ್ಕೆ ಬಂತು. 2014 ಟೆಂಡರ್ ಆಗಿದ್ದದು. 2024 ಇಸ್ವಿಲಿ ನಾವು ಈಗ ಸಾಕ್ತಾ ಇದ್ದೇವೆ. ಆ ಕಾರಣಕ್ಕೆ ಇನ್ನೂ ಎಷ್ಟು ವರ್ಷಗಳ ಕಾಲ ತಗೊಳ್ತದೆ ಅಂತೇಳಿ ಅಂತ ನಾವು ನೋಡ್ತೇವೆ. ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ, ಚೆನ್ನೈ ಬೆಂಗಳೂರು ಹೈವೇ ಅಥವಾ ಬೆಂಗಳೂರು ಮೈಸೂರು ಹೈವೇ ಕೇವಲ 3-4 ವರ್ಷಗಳಲ್ಲಿ ಅಷ್ಟು ದೊಡ್ಡ ಗಾತ್ರದ ಬಜೆಟ್ ಮತ್ತು ಅಷ್ಟು ದೂರದ ಕಿಲೋಮೀಟರ್ಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕೇವಲ ಒಂದು 48 ಕಿಲೋಮೀಟರ್ ಹಾಸನ ಮಾರನಹಳ್ಳಿ ರಸ್ತೆ ಮಾಡಲಿಕ್ಕೆ 10 ವರ್ಷಗಳ ಕಾಲ ಬೇಕಾ ಇವರಿಗೆ ಅಂತೇಳಿ ಅಂತ. ಇದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕೇ ಆಗಿದೆ. ಈ ನೇರವಾಗಿ ಹೋಗ್ಲಿಕ್ಕೆ ಅಂತೇಳಿ ಈ ರಸ್ತೆನ ಈ ಗುಡ್ಡನ ತೆಗಿತಿದ್ದಾರೆ. ಮಣ್ಣು ಸಿಗುವಾಗ ತೆಗೆದ್ರು, ಈಗ ಕಲ್ಲು ಸಿಗುವಾಗ ಮತ್ತೆ ಅಲ್ಲಿಗೆ ನಿಲ್ಲಿಸ್ತಾರೆ. ಕಳೆದ 1.5 ವರ್ಷದಿಂದ ಈ ಗುಡ್ಡೆಯನ್ನು ತೆಗಿತಾ ಇದ್ದಾರೆ. ತೊಂದರೆಗಳು ಕ್ರಾಸ್ ರೋಡ್ಗಳು ಅಂತೇಳಿ ಅಂತ ಇರ್ಬೋದು. ಆದರೆ ಇಲ್ಲಿಗೆ ಕೆಲಸ ಮಾಡಲಿಕ್ಕೆ ಅಂತ ಬಂದಾಗ ಅದಕ್ಕೆ ಯಾವುದೇ ಥರದ ತೊಡಕುಗಳು ಉಂಟಾಗದಿರೋ ರೀತಿ ಇಲ್ಲಿಯ ಸ್ಥಳೀಯ MLAಗಳು ಮತ್ತು MP ಅವರು ಮತ್ತು NH ಅಧಿಕಾರಿಗಳ ಜೊತೆ ಸಭೆಗಳನ್ನು ಮಾಡ್ತಾ ಜನಗಳಿಗೆ ಅನಾನುಕೂಲ ಆಗ್ತಿರೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಆದಷ್ಟು ಬೇಗ ಈ ಕೆಲಸನ ಮುಗಿಸಿಕೊಡಿ ಅಂತಂದರೆ ಮಾಡ್ತಿದ್ರೆ ನಾವು. ಆದರೆ ಈಗ ಅದು ಯಾವುದೇ ರೀತಿಯಾದಂಥದ್ದು ನಡೀತಾ ಇಲ್ಲ. 2014-15 ಟೆಂಡರ್ ಆದಾಗ ಇದಕ್ಕೆ ಬರೀ 450 ಕೋಟಿ ಅಂತೇಳಿ ಪ್ಲಾನಿಂಗನ್ನು ಕೊಟ್ಟಿದ್ರು, DPR ಅನ್ನು ರೆಡಿ ಮಾಡಿ. ಈಗ ಅದು 10 ವರ್ಷಗಳಾಗಿರೋದ್ರಿಂದ ರೀನೆಗೋಷಿಯೇಷನ್ ಆಗ್ತಾ ಮತ್ತೆ ಎವ್ರಿ ಇಯರ್ ಸರ್ ಈ ಥರ ತೊಂದರೆ ಆಗ್ತದೆ ಹಾಗೆ ಹೀಗೆ ಅಂತೇಳಿ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ. ಯಾವುದೇ ರೀತಿಯ ಕೆಲಸ ಮಾತ್ರ ಮುಗಿತಿಲ್ಲ. ಜನಗಳೇ ಪ್ರತಿಭಟನೆ ಮಾಡಿದ್ದಾರೆ, ತುಂಬ ಪ್ರತಿಭಟನೆಗಳು ಮಾಡಿದ್ದಾರೆ. ಎಲ್ಲಿ ಅಂದರೆ ಈಗ ನಾನು ಕಳೆದ ಬಾರಿ ವಿಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೆ, ಪಾಳ್ಯದಲ್ಲಿ ಬಾಗೆ ಅಂತ ಬರ್ತದೆ ಅಲ್ಲಿ, ಬಾಳ್ಳುಪೇಟೆಯಲ್ಲಿ ಮತ್ತು ಬೈರಾಪುರದಲ್ಲಂತೂ 3-4 ಬಾರಿ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಅಂಡರ್ಪಾಸ್ ಇವಾಗ ರೆಡಿಯಾಗಿದೆ, ಜನ ಸರಾಗವಾಗಿ ಸಾಕ್ತಾ ಇದ್ದಾರೆ. ಓಕೆ, ಅದು ರೆಡಿ ಆಗುವಾಗಕ್ಕಿಂತ ಮುಂಚೆ 4-5 ವರ್ಷಗಳ ಅದೇ ರಸ್ತೆಯಲ್ಲಿ ಜನರು ಹೈರಾಣಾಗಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿ ಈಗ ರಸ್ತೆನ ಬಿಟ್ಟರು, ಇಲ್ಲಿ ಬಂದು ಈಗ ಮಣ್ಣು ಅಗಿತಾ ಇದ್ದಾರೆ, ಮಣ್ಣು ಅಗಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿಗೆ ಪೈಪನ್ನು ಹಾಕುವಂಥ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ ಆನೆಮಲ್ ಹತ್ರ ಲಾಸ್ಟ್ ಇಯರೇ ಕೆಲಸ ಮಾಡ್ತಾಯಿದ್ರು, ಆವಾಗ ಅಲ್ಲಿಂದ ಬಿಟ್ಟರು ಈಗ ಇಲ್ಲಿ ಬಂದಿದ್ದಾರೆ ಡೈರೆಕ್ಟಾಗಿ. ಈ ಕಡೆ ಬದಿಯಿಂದ ಆದ್ರೂ ಕೆಲಸ ಮಾಡ್ಕೊಂಡು ಹೋದರೆ ಜನಗಳಿಗೆ ಅದಾರು ಅನುಕೂಲ ಆಗ್ತದೆ. ಅಲ್ಲೂ ಕೂಡ ಕೆಲಸ ಮಾಡೋದಿಲ್ಲ, ಇಲ್ಲೂ ಕೂಡ ಕೆಲಸ ಮಾಡೋದಿಲ್ಲ. ಎರಡೂ ಬದಿಯಲ್ಲಿ
ಮಣ್ಣನ್ನು ಅರ್ಧಂಬರ್ಧ ತೆಗೆದು ಕಲ್ಲುಗಳನ್ನು ತೆಗೆದ ತಕ್ಷಣವೇ, ಕಲ್ಲುಗಳು ಸಿಕ್ಕಿದ ತಕ್ಷಣ ಅದನ್ನು ನಿಲ್ಲಿಸಿ ನಾವು ವರ್ಷವಿಡೀ ಕೆಲಸ ಮಾಡ್ತಾ ಇದ್ದೇವೆ ಅಂತ ತೋರಿಸ್ತಾರೆ ಹೊರತು ಯಾವುದೇ ರೀತಿಯಾದಂಥ ಕಂಪ್ಲೀಷನ್ ನಮಗೆ ಸಿಗ್ತಾ ಇಲ್ಲ ಈ ರಸ್ತೆಯಲ್ಲಿ. ನಾವಿನ್ನೇನು 2ರಿಂದ 3 ಕಿಲೋಮೀಟ್ರ್ ಹೋದರೆ ಈ ಆನೆಮಲ್, ದೋಣಿಗಲ್, ಹೆಗ್ಗದ್ದೆ ಮತ್ತು ಮಾರನಹಳ್ಳಿವರೆಗಿನ ರಸ್ತೆ ಮುಗೀತದೆ. ಅಷ್ಟು ಜಾಗದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಕೆಲಸ ಯಾಕೆ ಗುಣಮಟ್ಟವಾಗಿಲ್ಲ ಅನ್ನೋದಕ್ಕೆ ನೋಡಿ, ಬಲಬದಿಯಲ್ಲಿ ರಸ್ತೆ ಹಾಕ್ಲಿಕ್ಕೆ ಅಂತೇಳಿ ಈ ಬೆಡ್ಡಿಂಗ್ ಹಾಕಿದ್ದಾರೆ, ಕಲ್ಲನ್ನು ಹಾಕಿ. ಗುಡ್ಡೆಯನ್ನು ಬಗ್ದಿರುವಂಥದ್ದು ಯಾವುದೇ ರೀತಿಯ ತಡೆಗೋಡೆಗಳನ್ನು ಕಟ್ಟಿಲ್ಲ. ಅದೇನಾಗ್ತದೆ, ಈ ಮಳೆಗಾಲದಲ್ಲಿ ಆ ಗುಡ್ಡೆಗಳು ಕುಸಿದು ಬೀಳುತ್ತೆ ರೋಡಿಗೆ. ಕುಸಿದು ಬಿದ್ದ ನಂತರ ಮತ್ತೆ ಅದಕ್ಕೆ ತಡೆಗೋಡೆ ಕಟ್ಟಲಿಕ್ಕೆ ಒಂದು ಟೆಂಡರ್ ಮಾಡಿ ಅದಕ್ಕೆ ಮತ್ತೆ ದುಡ್ಡುಗಳನ್ನು ಕೊಡಿ ಅಂತೇಳಿ ಅಂತ ಹಿಂದೆ ಬೀಳ್ತಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಲಬದಿಯಲ್ಲಿ ರಸ್ತೆ ಮಾಡಲಿಕ್ಕೆ ಅಂತೇಳಿ ಅಂತ ಬೆಡ್ಡಿಂಗ್ ಹಾಕ್ಕೊಂಡು ಅದಕ್ಕೆ ಕಲ್ಲು ಹೊಡೆಯುವಂಥ ಜಾಗ ಮತ್ತು ಎಲ್ಲ ಬೇಸ್ಮೆಂಟನ್ನು ಮಾಡ್ತಿದ್ದಾರೆ. ಬಟ್ ಯಾವುದೇ ರೀತಿಯ ತಡೆಗೋಡೆ ಕಟ್ಟುವಂಥ ಕೆಲಸಗಳಾಗ್ತಿಲ್ಲ. ಇಲ್ಲಿ ನೇರವಾಗಿ ಹೋಗ್ಲಿಕ್ಕೆ ರಸ್ತೆಗೆ ಇಲ್ಲಿ ಕೂಡ ಮಣ್ಣನ್ನು ಸುರಿದು ಆ ತಡೆಗೋಡೆಯನ್ನು ರೆಡಿ ಮಾಡ್ತಾ ಎಡಬದಿಯಲ್ಲಿ. ನಾವೀಗ ಹಳೆ ರಸ್ತೆ ಈ ಕ್ರಾಸ್ ರೋಡ್ ಬರ್ತದೆ ನಮಗಿಲ್ಲಿ. ನಾವೀಗ ಹೆಗ್ಗದ್ದೆ ಭಾಗದಲ್ಲಿದ್ದೀವಿ. ನೋಡ್ಬೋದು, ಇಲ್ಲಿ ಹೆಗ್ಗದ್ದೆ ಜಾಗದಲ್ಲಿ ಈ ಥರ ಕೆಲಸಗಳು ಆಗ್ತಿರೋಂಥದ್ದು. ಇನ್ನೇನು 1 ಕಿಲೋಮೀಟ್ರಲ್ಲಿ ನಮಗೆ ಈ ಸಕಲೇಶಪುರ ಮಾರನಹಳ್ಳಿ ರಸ್ತೆಯ ಎಷ್ಟು ಭಾಗ ಕೆಲಸ ಆಗಿದೆ, ಆಗ್ತಾ ಇದೆ, ಇನ್ನು ಎಷ್ಟು ಭಾಗ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡುವ ಮೂಲಕ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಚಾನಲ್ಗೆ ಅಂತ ಹೇಳ್ತಾ, ನಮ್ಮ ಈ ಮಾರನಹಳ್ಳಿ, ಹೆಗ್ಗದ್ದೆ, ದೋಣಿಗಲ್ ಮತ್ತು ಆನೆಮಲ್ನ ರಸ್ತೆಯ ಭಾಗವಾದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕಾಗ್ತದೆ. ನಾವೀಗ ಇಲ್ಲಿಂದ ಒಳ್ಳೆ ರಸ್ತೆಯಲ್ಲಿ ಸಾಕ್ತೇವೆ. ಅಂದರೆ ನಮ್ಮ ಸಿಮೆಂಟ್ ರಸ್ತೆ 2 ಭಾಗವಾಗಿ ಇದನ್ನು ಮಾಡಿದ್ರು. 2013ರಲ್ಲಿ ಕೂಡ ಮತ್ತು 2016ರಲ್ಲಿ ಕೂಡ 13 ಕಿಲೋಮೀಟ್ರ್, 13, 26 ಕಿಲೋಮೀಟ್ರು ಹೋದರೆ ನಾವು ಅಡ್ಡೊಳೆಯನ್ನು ಮುಟ್ತೇವೆ. ಈ ಒಂದು ರಸ್ತೆ ಗುಣಮಟ್ಟವಾಗಿ ಮಾಡಿರೋದ್ರಿಂದ ಕಳೆದ 5-6 ವರ್ಷಗಳಿಂದ ನಾವು ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಸಾಕ್ತಿದ್ದೇವೆ. ಮೊದಲು ಶಿರಾಡಿಘಟ್ಟದಲ್ಲಿ ತಿರುಗಬೇಕು ಅಂದ್ರೂ ತುಂಬ ಕಷ್ಟ ಇತ್ತು. ಇವತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲ.
ಆ ಕಾರಣಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಸಕಲೇಶ್ಪುರ ಮಾರನಹಳ್ಳಿಯ ವಿಡಿಯೋವನ್ನು ಮುಗಿಸ್ತಾ ನಿಮಗೆಲ್ಲರಿಗೂ ಮಾಹಿತಿ ಲಭ್ಯವಾಗಿದೆ ಅಂಥೇಳಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.